ನಮಸ್ಕಾರ ವೀಕ್ಷಕರೇ. ನಮ್ಮ ದೇಶದಲ್ಲಿ ಮೂಢನಂಬಿಕೆ ಜಾಸ್ತಿ ಆಗ್ತಾ ಇದೆ ಅನ್ನೋದಕ್ಕೆ ಎಷ್ಟೆಷ್ಟೋ ಸಾಕ್ಷಿಗಳಿದ್ದಾವೆ. ಇವತ್ತು ಕೂಡ ಅದು ನಡೀತಾನೆ ಇದೆ. ತಿರುವಣ್ಣಾಮಲೈ ಎಲ್ಲರಿಗೂ ಗೊತ್ತಿರೋದೇ. ಗಿರಿ ಪ್ರದಕ್ಷಿಣಕ್ಕೆ ಹೋಗ್ತಾನೆ ಇರ್ತೀವಿ, ಅಲ್ಲಿ ಯಾರೋ ಒಬ್ರು ಮಾಡೋ ಕೆಲ್ಸಕ್ಕೆ ಯಾವ ರೀತಿ ಇನ್ಸಿಡೆಂಟ್ ನಡೆಯುತ್ತೆ ಅನ್ನೋದನ್ನ ಒಬ್ರು ಒಂದು ಎಕ್ಸಾಂಪಲ್ ಕೊಟ್ಟು ತಿಳಿಸಿದ್ದಾರೆ. ಮೂಢತ್ವಕ್ಕೆ ಬಲಿ ಆಗ್ಬೇಡಿ ಅಂತ. ಆದ್ರೂ ನಮ್ ಜನ ಅದರಲ್ಲೇ ಬದುಕ್ತೀವಿ ಅಂತಾನೆ ಇದ್ದಾರೆ. ನೋಡ್ಬೋದು ಈ ವಿಡಿಯೋದಲ್ಲಿ ಅವ್ರು ತೋರಿಸ್ತಾರೆ ನೋಡಿ. ಮನೆ ಕಟ್ಟೋದಕ್ಕೆ ಅಂತ ತಂದಿಟ್ಟಿರೋ ಇಟ್ಟಿಗೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ, ಆ ರೀತಿ ಜೋಡಿಸಿದ್ರೆ ನಾವು ಮನೆ ಕಟ್ಬಿಡ್ತೀವಿ ಅನ್ನೋ ಒಂದು ನಂಬಿಕೆ ಇಲ್ಲಿ ಜನರನ್ನ ದಾರಿ ತಪ್ಪಿಸ್ತಾ ಇದೆ. ಈ ತರ ಎಷ್ಟೋ ನಂಬಿಕೆಗಳು ಹುಟ್ಟಾಕಿ ಬಿಟ್ಬಿಡ್ತಾರೆ. ಯಾರೋ ಒಬ್ರು ಜನ ಅದನ್ನೇ ಸರಿ ಅನ್ಕೊಂಡು ಬದುಕ್ತಾ ಇರ್ತಾರೆ. ಅವನು ಬೈದ್ ಹೇಳ್ತಾನೆ, ಅರ್ಥ ಮಾಡ್ಕೊಳ್ಳಿ. திருவண்ணாமலை கிரிவல பாதையில இந்த காம்பவுண்ட் கட்டுறதுக்காக செங்கல் இறக்கிருக்கிறாங்க. இங்க பாருங்க, அந்த செங்கலை நிறைய பேர் இந்த வீடு கட்டுறதுக்காக இறக்கிறாங்க போல இருக்கு. இந்த காம்பவுண்ட் இதுல இந்த செங்கல்ல இந்த மாதிரி வீடு மாதிரி வச்சா நமக்கு வீடு அமையும் போல இருக்கு அப்படின்னு சொல்லிட்டு இந்த மாதிரி ஃபுல்லா வீடு கட்டிட்டு இருக்காங்க. இந்த பாருங்க, பொதுமக்கள் எல்லாம் இந்த காம்பவுண்ட ஃபில் பண்றத செங்கல் எடுத்துட்டு வந்தா, இது இந்த மாதிரி கட்டினா வீடு வீடு நமக்கு அமையும் போல இருக்குன்னு சொல்லிட்டு பாருங்க என்ன மாதிரி எல்லாம் கட்டிட்டு இருக்காங்க பாருங்க. பாருங்க மக்கள் என்னதான் சொல்றது. கிரிவல பாதையில அதிகார நந்திக்கு எதிரில காம்பவுண்ட் அடிக்கிறதுக்காக செங்கல் எடுத்துட்டு வந்து கட்டினா, அதை எல்லாம் வீடு மாதிரி கட்டினா யாரோ ஒருத்தர் கட்டிருப்பாங்க போல இருக்கு. இந்த மாதிரி டிசைன்மா இந்த மாதிரி வீடு மாதிரி செங்கல் அடுக்குனா எல்லாருக்கும் வீடு அமையும்னு இல்ல இங்க இருக்கிற யாரோ ஜோசிக்காரங்க சொல்லியிருப்பாங்க போல இருக்கு. எல்லாரும் பாருங்க, அதே மாதிரி வீடு மாதிரி போற வர செங்கல்லாம் எடுத்து கலைச்சி அவங்க வீடு மாதிரி கட்டிட்டு இருக்காங்க பாருங்க. ಅವ್ರು ಹೇಳ್ತಾ ಇರೋದು ಗೊತ್ತಾಯ್ತಲ್ಲ, ಉಗಿದು ಹೇಳ್ತಾ ಇದಾರೆ ಜನಕ್ಕೆ. ನಮ್ಮಲ್ಲಿ ಎಷ್ಟು ಮೂಢತ್ವ ಇದೆ ಅಂದ್ರೆ, ಕಾಂಪೌಂಡ್ ಕಟ್ಟೋದಕ್ಕೆ ತಂದಿಟ್ಟಿರುವಂತ ಇಟ್ಟಿಗೆಗಳನ್ನ ತೆಗೆದು ಈ ರೀತಿ ಮನೆ ರೀತಿ ಕಟ್ಬಿಟ್ರೆ ನಮ್ಗೆ ಫ್ಯೂಚರ್ ಅಲ್ಲಿ ಮನೆ ಕಟ್ಕೊಂಡ್ಬಿಡ್ತೀವಿ. ಎಷ್ಟೋ ಜನಕ್ಕೆ ಮನೆ ಕಟ್ಬೇಕು ಅಂತ ಆಸೆ ಇರುತ್ತೆ, ಅದಕ್ಕೆ ಅಲ್ಲಿ ಇಲ್ಲಿ ಅರಕೆಗಳನ್ನ ಕಟ್ಕೊಂಡ್ಬಿಟ್ಟಿರ್ತಾರೆ. ಈಗ ತಿರುಪತಿಗೆ ಹೋಗಿ ಇನ್ನ ಧರ್ಮಸ್ಥಳದಲ್ಲೂ ನೇತ್ರಾವತಿ ತೀರದಲ್ಲಾಗ್ಬೋದು, ಈ ತರ ಕಲ್ಲುಗಳ ಮೇಲೆ ಕಲ್ಲನ್ನ ಜೋಡಿಸಿರ್ತಾರೆ ನಮ್ಮ ಅರಕೆ ಪೂರೈಸ್ಲಿ ಅಂತ. ಇದನ್ನ ಉಜಿರಿನಲ್ಲೂ ಕೂಡ ನಾನು ನೋಡಿದೀನಿ ಅನ್ಕೊಳ್ತೀನಿ. ಈ ತರ ಜಾಗದಲ್ಲಿ ಕೆಲವಷ್ಟು ನಂಬಿಕೆಗಳಿದೆ. ನಾವ್ ಈ ತರ ಕಲ್ಲುಗಳಲ್ಲಿ ಮನೆ ಕಟ್ಟಿದ್ರೆ ನಾವು ಮನೆ ಕಟ್ಬಿಡ್ತೀವಿ, ಈ ರೀತಿ ಮಾಡಿದ್ರೆ ನಮ್ಮ ದೊಡ್ಡ ಬಂಗ್ಲೆ ಕಟ್ಬಿಡ್ತೀವಿ. ತಿರುಪತಿನಲ್ಲಂತೂ ಹೆವಿಯಾಗೇ ಇದೆ, ದೊಡ್ಡ ದೊಡ್ಡ ಎತ್ತರ ಕಟ್ತಾರೆ. 10 ಫ್ಲೋರ್ ಕಟ್ಬಿಡೋಣ, ನಾನು ಅಷ್ಟು ದೊಡ್ಡ ಮನೆ ಕಟ್ಟಬೇಕು ಅಂತ. ಈ ವ್ಯಕ್ತಿ ಅದನ್ನೇ ಉಗಿದು ಹೇಳ್ತಾ ಇದ್ದಾನೆ. ಇಲ್ಲಿ ತಿರುವಣ್ಣಾಮಲೈನಲ್ಲಿ ಗಿರಿ ಪ್ರದಕ್ಷಿಣ ಮಾಡೋದಕ್ಕಿಂತ 14 ಕಿಲೋಮೀಟರ್ ಸುತ್ತಾರೆ. ಆ ಜಾಗದಲ್ಲಿ ಜಸ್ಟ್ ಕಾಂಪೌಂಡ್ ಕಟ್ಟೋದಕ್ಕೆ ತಂದಿಟ್ಟಿರುವಂತ ಇಟ್ಟಿಗೆಗಳನ್ನ ಇವ್ರೇನ್ ಮಾಡಿದ್ದಾರೆ, ಯಾರೋ ಒಬ್ಬ ಹೇಳಿರ್ತಾನೆ, ಸುಮ್ನೆ ಜೋಡಿಸ್ಕೊಂಡ್ ಕೂತಿರ್ತಾನೆ, ಮಾಡಕ್ ಕೆಲಸ ಇಲ್ಲ ಅಂತ. ಅವ್ನ್ ಜೋಡಿಸಿರೋದನ್ನ ಜನ ನೋಡ್ಬಿಟ್ಟು, ಓ ಈ ತರ ನಾವು ಜೋಡಿಸಿದ್ರೆ ಏನೋ ಸುಮ್ನೆ ಕೇಳಿರ್ತಾರೆ. ಅವ್ನ್ ಕ್ಯಾಶುವಲ್ ಆಗಿ ಈ ತರ ಜೋಡಿಸಿದ್ರೆ ಮನೆ ಕಟ್ಬಿಡ್ತೀವಿ, ಅದಕ್ಕೋಸ್ಕರ ಜೋಡಿಸ್ತಾ ಇದೀವಿ ಅಂತ ಹೇಳಿರ್ತಾನೆ. ಇಲ್ಲ, ಈ ತಿರುಪತಿನಲ್ಲಿ ಎಲ್ಲಾದ್ರೂ ನೋಡಿರ್ತಾರೆ, ಮಾಡಿರ್ತಾರೆ, ಅಂತದವ್ರು ಯಾರೋ ಒಬ್ರು ಹೇಳಿರ್ತಾರೆ, ಈ ತರ ಮಾಡಿದ್ರೆ ನಾವು ಮನೆ ಕಟ್ಬಿಡ್ಬೋದು ಅಂತ. ಅದಕ್ಕೋಸ್ಕರ ಎಲ್ಲ ಕಟ್ಟಿರೋದು ನೋಡಿ, ಸ್ಟೆಪ್ ಅದನ್ನು ತೋರಿಸ್ತಾರೆ, 5 10 ಸ್ಟೆಪ್ಸ್. ನಾವು ಅಷ್ಟು ಫ್ಲೋರ್ ಮನೆ ಕಟ್ಟಬೇಕು ಅನ್ನೋ ಲೆಕ್ಕದಲ್ಲಿ ಕಾಂಪೌಂಡ್ ಗೋಡೆಗೆ ತಂದಿಟ್ಟಿರುವಂತ ಇಟ್ಟಿಗೆನೆಲ್ಲ ತೆಗೆದು ಈ ರೀತಿ ಹಾಳು ಮಾಡ್ತಾ ಇದಾರೆ. ಜನಕ್ಕೆ ಬುದ್ಧಿ ಇಲ್ವಾ ಅಂತ ಉಗಿತಾ ಇದಾರೆ. ನಮ್ ಜನ ಅದೇ ಹೇಳ್ತಾ ಇರೋದು, ಮೂಢತ್ವದಲ್ಲಿ ಜಾಸ್ತಿ ಬಲಿ ಆಗ್ತಾ ಇದಾರೆ. ಆ ರೀತಿ ಕಟ್ಟಿ ಮನೆ ಕಟ್ಟೋಂಗಿದ್ದೀರಿ, ಯಾರು ದುಡ್ಡು ಸಂಪಾದನೆ ಮಾಡ್ತಾ ಇರ್ಲಿಲ್ಲ, ಯಾರು ಕಷ್ಟನೇ ಪಡ್ತಾ ಇರ್ಲಿಲ್ಲ. ಆ ರೀತಿ ಎಲ್ಲಾದ್ರೂ ದೇವಸ್ಥಾನ ಸುತ್ತಮುತ್ತ ಹೋಗ್ಬಿಟ್ಟು ಜಸ್ಟ್ ಇಟ್ಟಿಗೆಗಳನ್ನ ಹುಡುಕ್ಬಿಟ್ಟು ಮನೆ ಕಟ್ಬಿಟ್ಟು ಬಂದ್ಬಿಡೋರು, ಆರಾಮಾಗಿ ಇಲ್ಲಿ ಮನೆ ಆಗ್ಬಿಡುತ್ತೆ ಬಿಡಪ್ಪ, ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ ಬದುಕಿರೋರು. ಯಾವುದು ಕಷ್ಟ ಪಡದೆ ಸಿಗೋದು ತುಂಬಾ ಕಷ್ಟ ಇದೆ. ಇಲ್ಲಿ ಈ ರೀತಿ ಮಾಡಿದ ತಕ್ಷಣ ಮನೆ ಕಟ್ಕೊಳಂಗಿದ್ರೆ, ನಾನು ಹೇಳಿದ್ನಲ್ಲ, ಯಾರು ಬೀದಿನಲ್ಲಿ ಬದುಕ್ತಾನೆ ಇರ್ಲಿಲ್ಲ. ತಿರುವಣ್ಣಾಮಲೈನಲ್ಲೇ ಸಾವಿರಾರು ಜನ ಬೀದಿನಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಕೂಡ. ಅವ್ರು ಬಿಡಿ, ಅವರು ಕೆಲವೊಂದು ಕಾರಣಗಳಿಂದ ಕೆಲವೊಬ್ರು ಜನಕ್ಕೆ ಬುದ್ಧಿ ತಿಳಿಸೋದಕ್ಕೆ, ಜ್ಞಾನ ಕೊಡೋದಕ್ಕೆ ಅಂತ ಬದುಕ್ತಾ ಇರ್ಬೋದು. ಆದ್ರೆ ಅಲ್ಲಿ ಹೋಗುವಂತ ಎಷ್ಟೋ ಜನ ಮೂಢರು ಈ ರೀತಿ ಕೆಲಸಗಳನ್ನ ಮಾಡ್ತಾರೆ. ಇದು ಸರಿನಾ ಅಂತ ಪ್ರಶ್ನೆ ಮಾಡೋ ಕೆಲಸ. ಬಟ್ ಆದ್ರೂ ಮೂಢತ್ವಕ್ಕೆ ಬಲಿ ಆಗ್ಬೇಡಿ ಯಾವತ್ತೇ ಆಗಲಿ. ಇದು ತಿರುವಣ್ಣಾಮಲೈನಲ್ಲಿ ಆಗಿರುವಂತ ಒಂದು ಇನ್ಸಿಡೆಂಟ್ ಅಷ್ಟೇ. ಈ ತರದ್ ನಮ್ಮಲ್ಲೂ ನಡೀತಾ ಇರುತ್ತೆ. ಸ್ವಲ್ಪ ಏಂತಕ್ ಮಾಡ್ತಾ ಇದೀವಿ, ಇದು ಮಾಡೋದು ಸರಿನಾ ತಪ್ಪ ಯೋಚನೆ ಮಾಡಿ ಈ ತರದ್ ಇಷ್ಟು ನಡೀತಾ ಇರುತ್ತೆ. ತಿಳ್ಕೊಳ್ಳೋಣ, ಪ್ರಶ್ನೆ ಮಾಡಿ ಏನ್ ವಿಚಾರ ಅಂತ ತಿಳ್ಕೊಂಡು ಆಮೇಲೆ ಫಾಲೋ ಮಾಡೋಣ. ಸತ್ಯ ಇದ್ರೆ ಫಾಲೋ ಮಾಡಿ, ಅದನ್ನು ಬಿಟ್ಟು ಪಾಪ ಅವ್ನ್ ಕಾಂಪೌಂಡ್ ಕಟ್ಟೋದಕ್ಕೆ ತಂದಿರೋ ಇಟ್ಗೆನೆಲ್ಲ ಈ ತರ ಹಾಳು ಮಾಡಿ ಕೊನೆಗೆ ಅವ್ನು ಮತ್ತೆ ಇನ್ನೊಂದಿಬ್ರು ಕೆಲಸಗಾರನ ಹಾಕೊಂಡು ಒದ್ದಾಡ್ಕೊಂಡು ಕೆಲಸ ಮಾಡಿಸ್ಬೇಕು, ಆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಇದನ್ನೇ ಆ ವ್ಯಕ್ತಿ ಹೇಳ್ತಾ ಇರೋದು. ಜನರು ಮೂಢರಾಗ್ತಾ ಇದ್ದಾರೆ ಅಂತ. ಬದಲಾಗಿ